ಬಹುಸ್ವರೂಪಿಗಳು, ನಿಮ್ಮಲ್ಲಿ ಒಂದು ವಿಶೇಷವಾದಂತಹ ಗುಣ ಇರುತ್ತೆ. ಇಂತಹ ವಿಚಾರ ನೀವು ನೋಡಿದ ಮೇಲೆ ಅದನ್ನ ಕಾರ್ಯರೂಪಕ್ಕೆ ತರುವಂಥದ್ದು, ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು, ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನ ತೋರಿಸುವಂತಹ ಒಂದು ಜಾಣರು, ಚಾಣಾಕ್ಷರು, ತಜ್ಞರು ಅಂತ ಹೇಳ್ಬೋದು. ಅಷ್ಟೊಂದು ಒಂದು ಏನೋ ಮೆಚುರಿಟಿ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಜೊತೆಗೆ ವಿದ್ಯಾಭ್ಯಾಸದಲ್ಲಿ ಕೆಲವೊಮ್ಮೆ ಎಡ್ರು ತೊಡ್ರುಗಳು ಜೀವನದಲ್ಲಿ ಆಗುತ್ತೆ. ಎಷ್ಟೋ ಜನ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ಕೊಳಕ್ ಆಗಲ್ಲ, ಕಂಪ್ಲೀಟ್ ಆದ್ಮೇಲೆ ನಾನು ನೌಕರಿ ಆಗ್ಲಿಲ್ಲ ಅನ್ನುವಂತ ಚಿಂತೆ ಇರುತ್ತೆ. ಈ ರೀತಿ ಓನ್ ಆಗಿ ಏನನ್ನಾದ್ರೂ ಸ್ವಂತ ಕಾಲ ಮೇಲೆ ನಿಂದಿರೋದಕ್ಕೆ ಸ್ವಲ್ಪ ಪ್ರಾರಂಭದಲ್ಲಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿರ್ತೀರಿ. ನೀವು ವಿದ್ಯಾರ್ಥಿ ಹಂತದಲ್ಲಿದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಕಷ್ಟ ಇದೆ ನೋಡ್ಕೊಳ್ಳಿ. ನೀವು ಒಂದ್ ವೇಳೆ ಕೆಲಸದಲ್ಲಿದ್ರೆ ನಿಮ್ಮ ಹಿಂದಿನ ಜೀವನ ಯಾವ ರೀತಿ ಇತ್ತು ಅಂತ ನೀವು ನೆನಪಿಸ್ಕೋಬೇಕಾಗತ್ತೆ. ಯಾಕಂದ್ರೆ ನೀವು ಬಂದಿರುವಂತ ದಾರಿ ಸುಲಭವಾಗಿ ಇರ್ಲಿಲ್ಲ. ಯಾಕಂದ್ರೆ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕಷ್ಟಗಳನ್ನ, ಗೊಂದಲಗಳನ್ನ ಅನುಭವಿಸಿ ಈ ಹಂತಕ್ಕೆ ಬಂದಿರ್ತೀರಿ. ನಿಜನಾ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಜೊತೆಗೆ ಈ ಮದುವೆಯ ವಿಚಾರಕ್ಕೆ ಬಹಳಷ್ಟು ನಿಮಗೆ ಸಂತೋಷವನ್ನ ತಂದುಕೊಡುತ್ತೆ. ಅಂದ್ರೆ ಮದುವೆ ಆದ ಮೇಲೆ ಬಹಳಷ್ಟು ಭಾಗ್ಯೋದಯ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಜ್ಞಾನವಂತರು, ನಿರಂತರವಾಗಿ ಕ್ರಿಯಾಶೀಲತೆ ಇರುತ್ತೆ. ಯಾವತ್ತಿಗೂ ಅಸಡ್ಡೆ ಮಾಡುವಂತವರಲ್ಲ, ಅಲಕ್ಷ್ಯ ಮಾಡುವಂತವರಲ್ಲ, ಸದಾ ಚಟುವಟಿಕೆಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾರು